ಕೈ ಚೀಲದಲ್ಲಿ ತಗೊಂಡು ಹೋಗ್ತಾ ಇದ್ದೆ. ಈಗ ಗೃಹಲಕ್ಷ್ಮಿ ಹಣ 2000 ಬರ್ತಾ ಉಂಟಲ್ಲ, ಆದ್ದರಿಂದ ನಾನು ಒಂದು ಸ್ಕೂಟರ್ ತೆಗೆದು ಅದರಲ್ಲಿ ಮಾರಾಟ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಝೀನತ್. ನಾನು ಉಪ್ಪಿನಕಾಯಿ ಮಾರಾಟ ಮಾಡ್ತಾ ಇದ್ದೀನಿ. ನಮಗೆ 2 ಮಕ್ಕಳಿದ್ದಾರೆ. ಅವರ ಜೀವನ ಸಾಗಿಸಲು ನಾನು ಈ ಉಪ್ಪಿನಕಾಯಿಯನ್ನು ತಯಾರು ಮಾಡ್ತಾ ಇದ್ದೇನೆ. ಮನೆಗೆಲ್ಲ ಹೋಗಿ ಮಾರಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಅವರು ಕೊಟ್ಟ ಹಣದಿಂದಲೇ ಅವರನ್ನು ಫೋಟೋನಲ್ಲಿ ಅಂಟಿಸಿದ್ದು. ಅದಕ್ಕೆ ನಾನು ಇದು ಉಪ್ಪಿನಕಾಯಿ ಮಾಡ್ತಾ ಇದ್ದೇನಲ್ಲ, ಆದರೆ ನನಗೆ ಅವರೊಂದು ಫೋಟೋ ಹಾಕಬೇಕಂತ ಆಸೆ ಆಯಿತು. ಸರ್ಕಾರ ನನಗೆ ತಂದು ಕೊಟ್ಟದಲ್ಲ ಅದನ್ನು, ಅದಕ್ಕೆ ನನಗೆ ಅವರಿಗೆ ಒಂದು ಫೋಟೋ ಹಾಕಬೇಕಂತ ಆಸೆ ಆಯಿತು ಅಷ್ಟೇ. ತುಂಬ ಕಡೆಯಿಂದ ಫೋನ್ ಬರ್ತಾ ಉಂಟು, ಉಪ್ಪಿನಕಾಯಿ ತುಂಬ ಸೇಲ್ ಆಯ್ತಲ್ಲ, ನಮಗೆ ಉಪ್ಪಿನಕಾಯಿ ಬೇಕಂತ ಫೋನ್ ಮಾಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿ ಉಂಟಂತ ಹೇಳ್ತಾರೆ. ನಾನು ಉಪ್ಪಿನಕಾಯಿ ಮಾರಾಟ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ಅವರ ಜೀವನ ಸಾಗಿಸಲು ನಾನು ಈ ಉಪ್ಪಿನಕಾಯಿಯನ್ನು ತಯಾರು ಮಾಡ್ತಾ ಇದ್ದೇನೆ. ಮನೆಗೆಲ್ಲ ಹೋಗಿ ಮಾರಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೇನೆ. ಇದಕ್ಕೆ ನನಗೆ ಸಹಕಾರ ಕೊಟ್ಟ ನನ್ನ ಅನಿಪ್ ಸೋಲಾರ್ನವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನನ್ನ ತಂದೆ ತಾಯಿಯವರಿಗೂ ನನ್ನ ಆಶೀರ್ವಾದವನ್ನು ನಾನು ತಿಳಿಸ್ತಾ ಇದ್ದೇನೆ. ನನ್ನ ತಾಯಿ ತೀರೋಗಿ 25 ದಿವಸ ಆಯಿತು. ಅವರ ಆಶೀರ್ವಾದದಿಂದ ನಾನು ಇಷ್ಟು ತನಕ ಈ ಮನೆಯಲ್ಲಿದ್ದೆ. ಈಗ ಅವರು ತೀರೋಗಿ ನನಗೆ ಕಂಗಾಲಾಗಿದ್ದೇನೆ ನಾನು ತುಂಬ. ಅದಕ್ಕಾಗಿ ನನಗೆ ತಂದೆ ಮಾತ್ರ ಇರೋದು. ಹಾಗಾಗಿ ನನ್ನ ಮಕ್ಕಳಿಗೆ ಅವರ ಸಹಾಯ ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳಿ ಈ ಉಪ್ಪಿನಕಾಯಿಯನ್ನು ಮಾರಾಟ ಮಾಡ್ತಾ ಇದ್ದೇನೆ. 1.5 ವರ್ಷದಿಂದ ಮಾಡ್ತಾ ಇದ್ದೇನೆ. ಕೈ ಚೀಲದಲ್ಲಿ ತಗೊಂಡು ಹೋಗ್ತಾ ಇದ್ದೆ. ಈಗ ಗೃಹಲಕ್ಷ್ಮಿ ಹಣ 2000 ಬರ್ತಾ ಉಂಟಲ್ಲ, ಆದ್ದರಿಂದ ನಾನು ಒಂದು ಸ್ಕೂಟರ್ ತೆಗೆದು ಅದರಲ್ಲಿ ಮಾರಾಟ ಮಾಡ್ತಾ ಇದ್ದೇನೆ. 3 ತಿಂಗಳಾಯಿತು. ಗೃಹಲಕ್ಷ್ಮಿ 50,000 ಕಲಿಯಿತು, ಜಾಸ್ತಿ ಆಯಿತು. ತಿಂಗಳಿಗೆ 2,000 ಅದನ್ನು ಕೂಡಿಟ್ಟು ಆ ಹಣದಿಂದ ಒಂದು ಸ್ಕೂಟಿ ತೆಗೆದೇನೆ. ಇಲ್ಲ, ಅದನ್ನು ಸೇವ್ ಮಾಡಿಟ್ಟಿದ್ದೀನಿ ನಾನು. ಅದು ಮಕ್ಕಳಿಗೋಸ್ಕರ ಅಂತ ತೆಗೆದಿಟ್ಟದು. ಅದರ ಒಂದು ಹಣದಿಂದ ನನ್ನ ಮಕ್ಕಳಿಗೆ ಒಂದು ಭವಿಷ್ಯ ಕಟ್ಕೊಡ್ಬೇಕಂತ ನನಗೆ ತುಂಬ ಆಸೆ. ನನ್ನ ಗಂಡ ಬಿಟ್ಟು ಹೋದ್ಮೇಲೆ ನನಗೆ ಯಾರು ಗೊತ್ತಿಲ್ಲಲ್ಲ ಹೇಳಿ, ಆ ಹಣದಿಂದ ನಾನು ಕೂಡಿಟ್ಟು ನನ್ನ ಮಕ್ಕಳಿಗೆ ಭವಿಷ್ಯಕ್ಕಾಗಿ ನಾನು ಇಟ್ಟಿದ್ದೇನೆ. ಅದೇ ಸಹಕಾರದಿಂದ ನಾನೀಗ ಜೀವಿಸ್ತಾ ಇದ್ದೀನಿ. ಸರ್ಕಾರಕ್ಕೆ ನನಗೆ 2,00,000 ಕೊಟ್ಟದಕ್ಕೆ ಅವರಿಗೆ ತುಂಬ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಇಷ್ಟು ತನಕ ನನಗೆ ತಂದೆ ಕೊಟ್ಟರು ಹಣ, ನನ್ನ ಮಕ್ಕಳಿಗೆಲ್ಲ ಆ ಹಣವನ್ನು ಹಾಗೆ ಕೂಡಿಟ್ಟಿದ್ದೆ ನಾನು. ತಂದೆ ಕೊಟ್ಟಿದ್ದಾರೆ, ತಾಯಿ ಕೊಟ್ಟದ್ದು ಹಣವನ್ನೆಲ್ಲ ನಾನು ಹಾಗೆ ಖರ್ಚು ಮಾಡ್ತಾ ಇದ್ದೇನೆ. ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಆ ಹಣದಿಂದ ಬಂದ ಹಣವನ್ನು ಹಾಗೆ ಕೂಡಿಟ್ಟು ನಾನು ಸ್ಕೂಟಿ ತೆಗೆದು ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಅವರು ಕೊಟ್ಟ ಹಣದಿಂದಲೇ ಅವರನ್ನು ಫೋಟೋನಲ್ಲಿ ಅಂಟಿಸಿದ್ದು. ಜನನ ಬಗ್ಗೆ ನನಗೆ ಹತ್ರಕ್ಕೆ ಯಾರಿಲ್ಲ. ನಾನು ನನ್ನ ಭವಿಷ್ಯಕ್ಕಾಗಿ ಮಾತ್ರ ನಾನು ಈಗ ಮಾಡೋದು. ಯಾರು ಏನೇ ಹೇಳಿದ್ರು ನನಗೆ ಪರವಾಗಿಲ್ಲ. ಅದಕ್ಕೆ ನಾನು ಇದು ಉಪ್ಪಿನಕಾಯಿ ಮಾಡ್ತಾ ಇದ್ದೇನಲ್ಲ, ಆದರೆ ನನಗೆ ಅವರೊಂದು ಫೋಟೋ ಹಾಕಬೇಕಂತ ಆಸೆ ಆಯಿತು. ಸರ್ಕಾರ ನನಗೆ ತಂದು ಕೊಟ್ಟದಲ್ಲ ಅದನ್ನು, ಅದಕ್ಕೆ ನನಗೆ ಅವರಿಗೆ ಒಂದು ಫೋಟೋ ಹಾಕಬೇಕಂತ ಆಸೆ ಆಯಿತು ಅಷ್ಟೇ. ತುಂಬ ಕಡೆಯಿಂದ ಫೋನ್ ಬರ್ತಾ ಉಂಟು, ಉಪ್ಪಿನಕಾಯಿ ತುಂಬ ಸೇಲ್ ಆಯ್ತಲ್ಲ, ನಮಗೆ ಉಪ್ಪಿನಕಾಯಿ ಬೇಕಂತ ಫೋನ್ ಮಾಡ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿ ಉಂಟಂತ ಹೇಳ್ತಾರೆ. ನಾನು ಹೊರಗಡೆ ಹೋಗಿ ದುಡಿತೇನಲ್ಲ, ಈಗ ಇಲ್ಲೆಲ್ಲ ನನ್ನ ಮಕ್ಕಳು ಕೊಂಡೋಗ್ತಾರೆ. ನಾನು ಹೊರಗಡೆಲ್ಲ ನಾನು ಕೊಂಡೋಗಿ ಮಾಡ್ತೇನೆ. ಅಲ್ಲೆಲ್ಲ ಹೋಗಿ ನಾನು ಫ್ಲ್ಯಾಟಲ್ಲೆಲ್ಲ ಕೊಡ್ತೇನೆ, ಅಂಗಡಿಗೆ ಇಲ್ಲಿ ಮನೆಗೆಲ್ಲ ಹೋಗಿ ಮಾಡ್ತೇನೆ. ನನ್ನ ತಂದೆ ಸೆಂಟ್ರಲ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ರು. ರೋಡ್ ಸೈಡಲ್ಲಿ ಫ್ರೂಟ್ಸ್ ಮಾಡ್ತಾಯಿದ್ರು. ಈಗ ಅಲ್ಲಿ ಮಾರಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನನಗೆ ಇದೇ ಒಂದು ದುಡಿಬೇಕಾಯಿತು ಗಟ್ಟಿಯಾಗಿ. ಅದೇ ಬಲದಲ್ಲಿ ನಿಂತಿದ್ದೇನೆ ಈಗ ನಾನು. ಅದಕ್ಕೆ ನನಗೆ ಈ ಸರ್ಕಾರ ಕೊಟ್ಟದಕ್ಕೆ ತುಂಬ ಥ್ಯಾಂಕ್ಸನ್ನು ಹೇಳ್ತೇನೆ ನಾನು.